ಎಲ್ಲರಿಗೂ ನಮಸ್ಕಾರ. ನಾನು ಜಯಪ್ರಕಾಶ್ ನಾಗತಿಹಳ್ಳಿ. ಯೂಟ್ಯೂಬ್ ಚಾನಲ್ಗೆ ತಮಗೆ ಆತ್ಮೀಯ ಸ್ವಾಗತ. ಲೈಫ್ ನಮ್ದೇನೆ ಅನ್ನೋ ವಿಷಯ ಸುಮಾರು ಜನಕ್ಕೆ ತಕ್ಷಣಕ್ಕೆ ಏನ್ ಸರ್, ಲೈಫ್ ನಮ್ದೇನಾ ಅಂತ ಅನುಮಾನ ಬರ್ತದೆ. ಹೌದು ಸ್ವಾಮಿ, ಹೌದು ಮೇಡಮ್, ನಮ್ಮ ಲೈಫ್ ನಮ್ದೇ ಅಂತ ಹೇಳಕ್ ಏನ್ ಮಾಡಿದೆ, ಲಾಸ್ಟ್ 1-2 years ಇಂದ ವರ್ಕ್ ಮಾಡಿದೆ. ಲೈಫ್ ನಮ್ದೇನೆ ಅಂತ ಒಂದು ಪುಸ್ತಕವನ್ನ ಬರ್ದೆ. ಆ ಪುಸ್ತಕ ಮೊನ್ನೆಯಷ್ಟೇ ಜುಲೈ 12th ಸಪ್ನಾ ಬುಕ್ ಹೌಸ್ ಬಿಡುಗಡೆ ಮಾಡಿತು. ಗಿರೀಶ್ ಕಾಸರವಳ್ಳಿ ಅವರು 15 ಪುಸ್ತಕಗಳ ಬಿಡುಗಡೆ ಮಾಡಿದ್ರಲ್ಲಿ ಈ ಕೃತಿಯು ಕೂಡ ಒಂದು ಅಂತ ಹೇಳೋದಕ್ಕೆ ಇಷ್ಟಪಡ್ತಾನೆ. ನಮ್ಮ ಲೈಫು ನಮ್ದು ಅಂತ ನಾವು ಯಾವಾಗ ಭಾವಿಸ್ತೀವಿ, ನಮ್ಮ ಬದುಕನ್ನ ಹಿಗ್ಗಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೀವಿ, ನಮ್ಮ ಬದುಕನ್ನ ಅರ್ಥಪೂರ್ಣವನ್ನಾಗಿ ಮಾಡ್ಕೊಳ್ಳೋಕ್ಕೆ ಬಯಸ್ತೀವಿ, ನಮ್ಮ ಬದುಕನ್ನ ಅರಿತು ಅದಕ್ಕೆ ಸೂಕ್ತವಾಗಿ ಬಾಳಬೇಕು. ಲೈಫ್ ಎಲ್ಲ ಒಂದು ಕಡೆ ನಮಗೆ ಒಟ್ಟಾರೆ ತಗೊಂಡಾಗ ಶಾರ್ಟ್ ಅನ್ಸ್ಬಿಡುತ್ತೆ, ಮೇಕ್ ಇಟ್ ಸ್ವೀಟ್ ಅಂತ ಒಂದು ಸಂದೇಶವನ್ನ ಕೊಡುವಂತಹ ಒಂದು ಉದ್ದೇಶವೂ ಕೂಡ ಇದೆ. ಓಕೆ, ಸೊ ಈ ಕೃತಿ ಸಪ್ನಾ ಬುಕ್ ಹೌಸ್ ಅಲ್ಲಿ ಸಿಗ್ತದೆ. sapnaonline.com ಅಲ್ಲಿ ಆನ್ಲೈನ್ ಮೂಲಕ ಕೂಡ ನೀವು ಪಡಿಬಹುದು ಅಂತ ಹೇಳ್ತಾ, ಹರಿಪ್ರಸಾದ್ ನಮ್ಮ ಆನ್ಲೈನ್ ಸ್ಟೂಡೆಂಟ್ಸ್ಗೆಲ್ಲ ಈ ವಿಚಾರದ ಬಗ್ಗೆ ಮಾತಾಡಿಸ್ಬೇಕು ಅಂತ ಕೋರ್ತೇನೆ. ಎಸ್, ಓವರ್ ಟು ಹರಿಪ್ರಸಾದ್. ನಮಸ್ಕಾರ ಸರ್. ಜಯಪ್ರಕಾಶ್ ನಾಗತಿಹಳ್ಳಿ ಸರ್ ಅವರಿಗೆ ಸ್ವಾಗತವನ್ನ ಕೋರ್ತಾ, ಹೌದು ಲೈಫ್ ನಂದೇನೆ. ಹೌದು ಸರ್, ಒಂದು ಕಳೆದ ಶನಿವಾರ 3 ಕೃತಿಗಳನ್ನ ಬಿಡುಗಡೆ ಮಾಡಿದ್ರು. ವ್ಯಕ್ತಿತ್ವ ದರ್ಪಣ, ವ್ಯಕ್ತಿತ್ವ ಪರಿವರ್ತನೆ, ಲೈಫ್ ನಂದೇನೆ. ಈಗೇನು ಅಸೈನ್ಮೆಂಟ್ ಕೊಟ್ಟಿದ್ದಾರಲ್ಲ, ಹೌದು ಲೈಫ್ ನಮ್ದೇನೆ. ನಾವಿಲ್ಲದೆ ಜಗತ್ತೇ ಇಲ್ಲ. ಆ ಜಗತ್ತು ಬದುಕಬೇಕಾದ್ರೆ ನಮ್ ಬದುಕು ಅಂತಕ್ಕಂಥದ್ದು ಇದೆಯಲ್ಲ, ಕರ್ಮ ಮತ್ತು ಋಣಗಳ ಒಂದು ಚಕ್ರ ಅಂತ ಹೇಳ್ತೀವಿ ನಾವು. ಯಾರೋ ನಮ್ಗೆ ಅವ್ರೇನೋ ಕೇಡು ಮಾಡಿದ್ರು, ಇವ್ರು ಒಳ್ಳೇದು ಮಾಡಿದ್ರು, ಅದೇ ಮಾಡಿದ್ರು ಅಂತಕ್ಕಂಥದ್ದು ನಮ್ಮ ಭಾವನೆ ಇರುತ್ತೆ. ಎಲ್ಲಕ್ಕೂ ನಾವೇ ಕಾರಣ. ನಮ್ಮ ಸಂತೋಷಕ್ಕೂ ನಾವೇ ಕಾರಣ, ನಾವು ದುಃಖಕ್ಕೂ ನಾವೇ ಕಾರಣ. ಸರಿ ಹೇಳ್ತಾರಲ್ಲ, ಕೃತಿಗಳೆಲ್ಲವೂ ಸಹ ಒಂದೊಂದು ರೀತಿಯ ವಿಶೇಷತೆ, ನುಡಿಗನ್ನಡಿ ಆಗಿರ್ಬೋದು, ಅನನ್ಯತೆಯರು ಆಗಿರ್ಬೋದು, ಸೋಲುಗಳಿಗೆ ಅಂಜದಿರಿ ಆಗಿರ್ಬೋದು, ಕೀಳರಿಮೆಯಿಂದ ಹೊರಬಣ್ಣೆ ಆಗಿರ್ಬೋದು, ಇವ್ರ ಅನೇಕ ಕೃತಿಗಳು ಒಂದೊಂದು ವಿಶೇಷತೆ. ಲೈಫ್ ನಂದೇನು ಸಹ ಅದು ಓದಿದ್ರೆ ಆ ಲೈಫ್ ಎಷ್ಟು ಇಂಪಾರ್ಟೆಂಟ್ ನಮ್ದು ಅಂದ್ಕೊಂಡ್ರೆ, ಅದನ್ನ ಡೆವಲಪ್ಮೆಂಟ್ ಮಾಡ್ಕೊಳಕ್ಕೆ, ನಮ್ಮ ವ್ಯಕ್ತಿತ್ವ ವಿಕಸನವನ್ನ, ನಮ್ಮ ಸ್ಪೀಕಿಂಗ್ ಸ್ಕಿಲ್ ಅನ್ನ, ನಮ್ಮ ತನವನ್ನ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳೋದಕ್ಕೆ ಬಹಳ ಸೆಲ್ಫ್ ಅವೇರ್ನೆಸ್ ಅಂತ ಹೇಳಿದಾಗೆ, ಮತ್ತು ಸರ್ ಹೇಳಿದಾರೆ ಅನನ್ಯತೆಯವರು, ಪ್ರತಿಯೊಬ್ಬರು ಸಹ ಯುನಿಕ್ನೆಸ್ ಅದನ್ನ ತಿಳಿಬೇಕಾದ್ರೆ ನಮ್ಮದು ಲೈಫ್ ಅನ್ಕೋಬೇಕು. ಸರಿ, ಎಲ್ಲಾ ಪ್ರೇಕ್ಷಕರಿಗೂ ನಮ್ಮ ವಿನಂತಿ ಕೋರ್ಕೊಂತ, ನಮ್ಮ ಮೊದಲನೇದಾಗಿ ಈ ವಿಷಯವನ್ನು ಕುರಿತು ಗೀತಾ ಮೇಡಮ್ ಅವ್ರು ಬಂದಿದ್ದಾರೆ. ಏನ್ ಮಾತಾಡ್ತಾರ ಅಂತ ನೋಡ್ತಾ ಹೋಗೋಣ. ಗೀತಾ ಮೇಡಮ್ ಅವರೇ, ನಮಸ್ಕಾರ. ನಮಸ್ತೆ. ಇವತ್ತು ನಮ್ಗೆ ಕೊಟ್ಟಿರುವಂತಹ ಟಾಪಿಕ್ ಲೈಫ್ ನಮ್ದೇನೆ, ಹೌದಾ ಅಂತ. ಹೌದು, ಲೈಫ್ ನಮ್ದೇನೆ, ನಮ್ಮ ಜೀವನ ನಮ್ದೇ, ನಮ್ಮ ಲೈಫ್ ನಮ್ದೇ. ಏನೇ ಒಂದು ಬಂದ್ರೂ ನಾವು ಅದನ್ನ ಸಹಜವಾಗಿ ತೆಗೆದುಕೊಂಡು, ಅಂದ್ರೆ ಸುಖ ಬಂದಾಗ ಹಿಗ್ಗೋದು, ದುಃಖ ಬಂದಾಗ ಕುಗ್ಗುವಂತದ್ದು ಮಾಡದೆ ಪ್ರತಿ ಒಂದು ಕ್ಷಣನು ಅನುಕ್ಷಣ ಅನುಭವಿಸುತ್ತಾ, ಲೈಫು ಇದು ನಂದೇ, ನನ್ನ ಜೀವನ, ನಾನು ಸಾಗ್ಲೇಬೇಕು, ಎಲ್ಲವನ್ನು ನಾನು ಅನುಭವಿಸ್ಲೇಬೇಕು, ಎಲ್ಲಾ ರೀತಿಯ ನಾನು ಕಷ್ಟ ಸುಖ ನೋವುಗಳನ್ನ ನುಂಗಿ ನನ್ನ ಲೈಫ್ ನಾನು ಸಾಧನೆ ಮಾಡ್ಲೇಬೇಕು ಅಂತ ಹೋಗೋದೆ ಲೈಫು ನಂದೇನೆ ಅಂತ ಇದೆ. ಅಂದ್ರೆ ಈ ಒಂದು ಕೆಲವೊಂದ್ಸಲ ಸಂತೋಷದ ದಿನಗಳು ಬಂದಾಗ ತುಂಬಾ ಹೆಮ್ಮೆಯಿಂದ ಹೇಳ್ತೀವಿ, ಈ ಲೈಫ್ ನಂದೇ ಕಣಪ್ಪ ನಾನು ಅಂತ ಹೇಳ್ತೀವಿ. ಅದೇ ಒಂದು ದುಃಖದ ಸಮಯ ಬಂದಾಗ, ಅಯ್ಯೋ ಯಾಕಪ್ಪ ಬೇಕು ಈ ಜೀವನ, ಯಾಕಪ್ಪ ಬೇಕು ಈ ಲೈಫು, ಛೇ ಅಂತ ಅಂತ ನಮ್ಮಷ್ಟು ನಾವೇ ಅನ್ಕೊಂಡು, ಇದು ಎಲ್ಲ ಒಂದು ಮನುಷ್ಯನ ಸಹಜ ಗುಣ, ಪ್ರತಿಯೊಬ್ಬರಿಗೂ ಅನ್ಸುತ್ತೆ. ಹಾಗಾಗಿ ಇವಾಗ ಯಾವ್ದೋ ಒಂದು ಹುಡುಗನ್ಗೆ ಒಂದು ಹುಡುಗಿ ಪ್ರಪೋಸ್ ಮಾಡುತ್ತೆ, ಆಗ ನಾನು ಎಷ್ಟು ಹ್ಯಾಪಿ ಗೊತ್ತಾ, ನನ್ನ ಜೀವನದಲ್ಲಿ ನಾನು ಇಷ್ಟಪಟ್ಟಂತಹ ಹುಡುಗಿ ನನ್ಗೆ ಪ್ರಪೋಸ್ ಮಾಡಿದ್ಲು, ಈ ಲೈಫ್ ನಂದೇ ಗುರು, ನಾನು ಆರಾಮಾಗಿದ್ದೀನಿ, ಚೆನ್ನಾಗಿದ್ದೀನಿ, ನನ್ನಷ್ಟು ಸುಖ ಜೀವಿ ಯಾರು ಇಲ್ಲ ಈ ಪ್ರಪಂಚದಲ್ಲಿ ಅನ್ನುವಷ್ಟು ತುಂಬಾ ಸಂತೋಷವಾಗಿರ್ತಾನೆ. ಅದೇ 6 ತಿಂಗಳು 1 ವರ್ಷ ಕಳೆದು, ಹೇಗಿದ್ಯಪ್ಪ ನಿನ್ ಲೈಫ್ ಅಂದ್ರೆ, ಅಯ್ಯೋ ಲೈಫ್ ಅಂತಾನೆ. ಅಂದ್ರೆ ಎಲ್ಲಾ ಒಂದು ಇದ್ರಲ್ಲೂ ವಿಭಾಗದಲ್ಲೂ ಚೆನ್ನಾಗಿ ಎಲ್ಲವನ್ನು ನಾವು ಅನುಸರಿಸ್ಕೊಂಡು ಹೋಗೋದೇ ಒಂದು ಲೈಫ್ ನಂದೇನೆ. ಯಾವುದೇ ಒಂದು ಸಮಯ ಸಂದರ್ಭ ಬಂದ್ರು ನಾವು ಅದನ್ನೆಲ್ಲಾನು ಒಂದು ಸಮತೋಲನದಲ್ಲಿ ಸಾಗ್ಬೇಕಾಗುತ್ತೆ.
ಹಾಗಾಗಿ ನಮ್ಮ ಲೈಫ್ ನಾವು ಚೆನ್ನಾಗಿರ್ಬೇಕಂದ್ರೆ ಒಳ್ಳೊಳ್ಳೆ ಹವ್ಯಾಸಗಳನ್ನ ಇಟ್ಕೊಬೇಕಾಗುತ್ತೆ. ವಾರಕ್ಕೊಮ್ಮೆ ಅಥವಾ ಒಂದು ಒಳ್ಳೆ ಸಿನಿಮಾ, ನಮ್ಗೆ ಇಷ್ಟವಾಗುವಂತಹ ಒಂದು ಸಿನಿಮಾ ನೋಡೋದು, ಹಾಗೆ ಒಂದು ಸಂಗೀತ ಕೇಳುವಂಥದ್ದು, ಹಾಗೆ ಒಂದು ಪ್ರವಾಸ ಕೈಗೊಳ್ಳೋ ಅಂತದ್ದು, ಒಂದು ಕುಟುಂಬದೊಡನೆ ಎಲ್ಲ ಒಟ್ಟುಗೂಡಿ ಒಂದು ಸಂತೋಷವಾಗಿ ಒಂದು ಕೂಟವನ್ನ ಏರ್ಪಡಿಸಿ ಆನಂದ ಪಡೋದು, ಇದೆಲ್ಲವನ್ನು ಮಾಡಿದಾಗ ಲೈಫ್ ನಮ್ಮಷ್ಟು ಸುಖಿ ಯಾರು ಇಲ್ಲ ಅಂತ ನಮ್ಗನ್ಸುತ್ತೆ. ಹಾಗಾಗಿ ಲೈಫ್ ನಂದೇನೆ. ಹೌದು, ಖಂಡಿತ ಅವ್ರವ್ರ ಲೈಫ್ ಅವ್ರವ್ರದೇ ಅನುಭವಿಸ್ಬೇಕು. ಕಷ್ಟ ಸುಖ ಏನೇ ಬಂದ್ರು ಅವ್ರವ್ರ ಲೈಫ್ ಅವ್ರವರೇ ಒಂದು ಮುಂದೆ ಸಾಗ್ಬೇಕಾಗುತ್ತೆ. ತುಂಬಾ ಚೆನ್ನಾಗಿದೆ ಇವತ್ತಿನ ಟಾಪಿಕ್. ಅದ್ರ ಬಗ್ಗೆ ಸರ್ ಒಂದು ಪುಸ್ತಕವನ್ನು ಬರೆದಿದ್ದಾರೆ. ಹಾಗಾಗಿ ಇವತ್ತು ಒಂದು 3 ನಮ್ಗೆ ವಾಕ್ಯಗಳನ್ನ ಕೊಟ್ಟಿದ್ದಾರೆ ಅವರ ಒಂದು ಪುಸ್ತಕದ ವಿಚಾರವಾಗಿ. ತುಂಬಾ ಸಂತೋಷ ಆಯ್ತು. ಧನ್ಯವಾದಗಳು. ಧನ್ಯವಾದಗಳು ಮೇಡಮ್, ಬಹಳ ಚೆನ್ನಾಗಿ ಹೇಳಿದಿರಿ. ಹೌದು, ನಾವು ಕಷ್ಟ ಬಂದಾಗ ಇಲ್ಲ ಯಾರಿಂದಲೋ ಈ ಕಷ್ಟ ಆಯ್ತಲ್ಲಪ್ಪ ಅಂತ ಹೇಳ್ತೀವಿ. ಸಂತೋಷ ಬಂದಾಗ ನನ್ನಿಂದಲೂ ಆಯ್ತು ಅಂತ ಅನ್ಕೊಂತೀವಿ. ಹಾಗೆ ಹೇಳಿದ್ರಿ ನೀವು, ಜೀವನ ಸಂತೋಷ ಆಗಿರ್ಬೇಕಂದ್ರೆ ವ್ಯಾಯಾಮ ಮಾಡ್ಬೇಕು, ಹೋಗ್ಬೇಕಾಗುತ್ತೆ. ನಮ್ಗೇನ್ ಸಂತೋಷ ಆಗ್ಬೇಕು, ಪುಸ್ತಕಗಳನ್ನ ಓದ್ಬೇಕಾಗುತ್ತೆ. ನಮಗೇನ್ ಸಂತೋಷ ಅನ್ನೋದನ್ನ ನಾವು ಅರ್ಥಕೊಂಡ್ಬಿಟ್ಟು ಅದ್ರ ತಕ್ಕಂತೆ ನಾವು ಜೀವನ ಅನುಭವಿಸಿದ್ರೆ ಲೈಫ್ ಕರೆಕ್ಟ್ ಆಗಿ ನಮ್ದೇ ಆಗ್ತದೆ. ಸಂತೋಷ ಆಯ್ತು ನೀವು ಮಾತಾಡಿದ್ದು. ಸರ್, ಇದೇ ವಿಷಯನ ಕುರಿತು ಹೊನ್ನಾವರದ ರವಿ ಸರ್ ಇದ್ದಾರೆ, ಅವ್ರು ಏನ್ ಮಾಡ್ತಾ ಇರ್ತಾರ ಅಂತ ನೋಡ್ತಾ ಹೋಗೋಣ. ರವಿ ಸರ್, ನಮಸ್ಕಾರ. ಸರ್ ನಮಸ್ಕಾರ. ಎಲ್ಲ ಆತ್ಮೀಯ ಸ್ನೇಹಿತರಿಗೂ ನಮಸ್ಕಾರ, ಹಾಗೆ ಸುಂದರ ದಿನ ಸ್ನೇಹಿತರೆ. ಇವತ್ತಿನ ವಿಷಯ ಲೈಫ್ ನಂದೇನೆ, ಹೌದೇ ಅಂತ ಒಂದು ಪ್ರಶ್ನಾರ್ಥಕವನ್ನ ಸರ್ ಕೊಟ್ಟಿದ್ದಾರೆ. ಹೌದು, ನನ್ನ ಜೀವನ ನನ್ನದೇನೆ. ನನ್ನ ಬದುಕನ್ನ ನಾನು ಯಾವ ರೀತಿ ಬದುಕ್ತೇನೆ ಅಂತಕ್ಕಂಥದ್ದು ಬಹಳ ಮಹತ್ವ ಆಗ್ತದೆ. ನಾವೆಲ್ಲರೂ ನಮ್ಮ ಜೀವಿತ ಕಾಲದಲ್ಲಿ 3 ಗುಣಗಳನ್ನ, ಸ್ವಭಾವಗಳನ್ನ ಪ್ರಕಟಿಸುವಂತಹ ಸಾಧ್ಯತೆಗಳಿರ್ತವೆ. ಒಂದು ಮೃಗತ್ವ, 2ನೇದು ಮನುಷ್ಯತ್ವ, 3ನೇದು ದೈವತ್ವ. ಈ ಮೃಗತ್ವ ಅಂತಂದ್ರೆ ನಮಗೆ ಯಾವಾಗ ಮೂಲ ಅವಶ್ಯಕತೆ ಕುತ್ತು ಬಂದಾಗ, ಕೊರತೆ ಆದಾಗ ನಮ್ಮ ಮನುಷ್ಯತ್ವದಲ್ಲಿ ಒಂದು ಮೃಗತ್ವವನ್ನ ಕಾಣ್ಲಿಕ್ಕೆ ಸಾಧ್ಯ ಆಗ್ತದೆ. ಅಂದ್ರೆ ನಮ್ಮ ಬಿಹೇವಿಯರ್ ಲೈಕ್ ಅನಿಮಲ್. ಈ ಮನುಷ್ಯತ್ವವನ್ನು ಮರೆತು ಪ್ರಾಣಿಗಳಂತೆ ನಾವು ಮೃಗೀಯ ಸ್ವಭಾವಗಳೊಂದಿಗೆ ಬಿಹೇವನ್ನ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಆದ್ರಿಂದ ನಾವು ಒಂದೇ ಮಾತಿನಲ್ಲಿ ಹೇಳೋದಾದ್ರೆ, ಒಂದು ಉದಾಹರಣೆಗೆ ಮೃಗತ್ವ ಸ್ವಭಾವ ಅಂತಂದ್ರೆ ನಾವು ದುರಾಶೆ ಪಡುವಂಥದ್ದಾಗಿರ್ಬೋದು, ಸ್ವಾರ್ಥ, ಹಾಗೆ ಹಿಂಸೆ, ಹೀಗೆ ನಾವು ಮೃಗತ್ವ ಸ್ವಭಾವಗಳು ಅಂತ ನಾವು ಹೇಳ್ಬಹುದು. ಒಂದೇ ಮಾತಿನಲ್ಲಿ ಒಂದು ಶಾರ್ಟ್ ಅಲ್ಲಿ ಹೇಳೋದಾದ್ರೆ, ನನ್ನದು ನನ್ನದೇ, ನಿನ್ನದು ನನ್ನದೇ ಅಂತಕ್ಕಂತ ಒಂದು ಸ್ವಭಾವ ಇದೆಯಲ್ಲ, ಅದು ಮೃಗತ್ವ ಸ್ವಭಾವ ಅಂತ ಹೇಳ್ಬೋದು. ಈ ಮೃಗತ್ವ ಸ್ವಭಾವದಿಂದ ಇನ್ನೂ ಕೆಳಮಟ್ಟಕ್ಕೆ ಹೋದಾಗ ನಾವು ರಾಕ್ಷಸಿಯ ಒಂದು ಸ್ವಭಾವ ಅಂತಾನೆ ಹೇಳ್ತೇವೆ. ಈ ಮನುಷ್ಯನ ಬದುಕಿನಲ್ಲಿ ನಮಗ್ ಗೊತ್ತಿಲ್ಲದೇನೋ ಅನೇಕ ಬಾರಿ ಈ ತರ ವರ್ತನೆಗಳನ್ನ ನಾವು ಮಾಡ್ತಾ ಇರ್ತೇವೆ. ಹಾಗೆ ಮನುಷ್ಯನ ಬದುಕಿನಲ್ಲಿ ಮನುಷ್ಯತ್ವ ಅಂತಂದ್ರೆ ತಾನು ಪಡೆದಂತ ಶಿಕ್ಷಣವನ್ನ, ತಾನು ಬೆಳೆಸ್ಕೊಂಡಂತ ಸಂಸ್ಕಾರವನ್ನ, ಜ್ಞಾನವನ್ನ, ಬುದ್ಧಿಯಿಂದ ಮನುಷ್ಯ ಮೃಗತ್ವದಿಂದ ಮನುಷ್ಯತ್ವಕ್ಕೆ ಏರಿ ಮಾನವನಾಗಿ ಬಾಳ್ಲಿಕ್ಕೆ ಸಾಧ್ಯ ಆಗ್ತದೆ. ನಾವು ಮನುಷ್ಯತ್ವದ ಗುಣಗಳನ್ನು ನೋಡ್ತಾ ಹೋದ್ರೆ ನಮ್ಮಲ್ಲಿರುವಂತಹ ದಯೆ, ಕರುಣೆ, ಅನುಕಂಪ, ಕರುಣೆ, ಇವೆಲ್ಲ ಹೇಳ್ತೀವಲ್ಲ, ಗ್ರಾಟಿಟ್ಯೂಡ್ ಸಲ್ಲಿಸುವಂಥದ್ದು, ಸ್ನೇಹ, ವಿಶ್ವಾಸದಿಂದ ಇರುವಂಥದ್ದು, ಇವೆಲ್ಲ ನಾವು ಮನುಷ್ಯತ್ವ ಗುಣಗಳಂತ ಹೇಳ್ತೇವೆ. ಆದ್ರಿಂದ ಮನುಷ್ಯತ್ವ ಗುಣಗಳು ನಮ್ಮಲ್ಲಿ, ನಮ್ಮ ಬದುಕಿನಲ್ಲಿ ಅಳವಡಿಸಿಕೊಳ್ಳೋದು ಬಹಳ ಮಹತ್ವ ಅಂತಕ್ಕಂಥದ್ದು. ಅಂದ್ರೆ ನನ್ನದು ನನ್ನದು, ನಿನ್ನದು ನಿನ್ನದು ಅನ್ನುವಂತ ಒಂದು ಗುಣ ಅಂತ ಹೇಳ್ಬೋದು. ಹಾಗೆ ಈ ದೈವತ್ವ ಗುಣ ಅಂತಂದ್ರೆ ಮನುಷ್ಯತ್ವವನ್ನ ಮೀರಿ ದೈವತ್ವಕ್ಕೆ ಇರ್ಲಿಕ್ಕೆ ಸಾಧ್ಯ ಇದೆ ನಮಗೆ. ನಮ್ಮ ಮುಂದೆ ಉದಾಹರಣೆಗಳು ಕೂಡ ಅನೇಕ ಇದೆ. ಈ ಸೇವೆ ಮಾಡಿದ್ರೆ ಮಾನವೀಯ ಗುಣ ಅಂತ ಹೇಳ್ಬೋದು. ಅದೇ ನಿಸ್ವಾರ್ಥ ಸೇವೆ ಮಾಡಿದ್ರೆ ನಾವು ದೈವಿ ಗುಣ ಅಂತ ಹೇಳ್ತೇವೆ. ಉದಾಹರಣೆ ತೆಗೆದುಕೊಳ್ಳೋದಾದ್ರೆ ಸ್ನೇಹಿತರೆ, ಒಬ್ಬರ ಕಣ್ಣೀರನ್ನ ಒರೆಸಿದ್ರೆ ಅದು ಒಂದು ಮನುಷ್ಯತ್ವ ಗುಣ. ಅದೇ ಕಣ್ಣೀರೇ ಬರದಂತೆ ನೋಡ್ಕೊಂಡ್ರೆ ಅದು ದೈವಿ ಗುಣ ಅಂತ ಹೇಳಕ್ಕೆ ಸಾಧ್ಯ ಆಗ್ತದೆ. ನಮ್ಗೆ ಉದಾಹರಣೆ ನಮ್ಮ ಸಿದ್ಧಗಂಗಾ ಶ್ರೀಗಳಾಗಿರಬಹುದು, ರಾಘವೇಂದ್ರ ಸ್ವಾಮಿಗಳಾಗಿರಬಹುದು ಮಂತ್ರಾಲಯದ, ಇವರೆಲ್ಲ, ಮತ್ತೆ ಸಿದ್ದೇಶ್ವರ ಸ್ವಾಮೀಜಿ ಆಗಿರ್ಬೋದು, ಇವರೆಲ್ಲ ದೈವತ್ವ ಗುಣವನ್ನು ಹೊಂದಿರತಕ್ಕಂಥ ಮಹಾತ್ಮರು. ನಮ್ಮ ಮುಂದೆನೆ ಇವೆಲ್ಲ ಉದಾಹರಣೆಗಳಿದ್ದಾವೆ. ಅದರಿಂದ ನಾವೆಲ್ಲರೂ ಮಾನವೀಯತೆಯನ್ನು
ಮಾನವೀಯತೆಯಿಂದ ಮೆರೆಯುತ್ತಾ ಪ್ರಾಮಾಣಿಕವಾಗಿ ಬದುಕೋಣ ಹಾಗೂ ಒಳ್ಳೆಯ ಮನುಷ್ಯರಾಗಿ ಬಾಳಿದ್ರೆ ಅಷ್ಟೇ ಸಾಕಂತ ಹೇಳ್ತಾ, ನಮ್ಮ ಜೀವನದಲ್ಲಿ ಪರಮ ಗುರಿ ಸಂತೋಷ, ಆನಂದದಿಂದ, ಸಂತೃಪ್ತಿಯಿಂದ ಇರ್ಲಿಕ್ಕೆ ಸಾಧ್ಯ ಆಗ್ತದೆ. ಆದ್ರಿಂದ ನಮ್ಮ ಲೈಫ್ ಅನ್ನ ನಾವು ಚೆನ್ನಾಗಿ ಬಾಳೋಣ, ನಮ್ಮ ಲೈಫ್ ನಮ್ದೇ ಅಂತ ಹೇಳ್ತಾ ಈ ಅವಕಾಶ ಕೊಟ್ಟಿದ್ದಕ್ಕೆ ಸರ್ಗೂ ಹಾಗೂ ಹರಿಪ್ರಸಾದ್ ಸರ್ಗೆ ಧನ್ಯವಾದಗಳು ಸಲ್ಲಿಸ್ತಾ ಎಲ್ಲರಿಗೂ ನಮಸ್ಕಾರ, ಧನ್ಯವಾದ. ಬಹಳ ಸಂತೋಷ ಆಯ್ತು ಸರ್, ಬಹಳ ಚೆನ್ನಾಗಿ ಹೇಳಿದ್ರಿ. ಹೌದು, ಮೃಗತ್ವ, ಮನುಷ್ಯತ್ವ, ದೈವತ್ವ. ಮೃಗತ್ವ ಅಂತಂದ್ರೆ ನನಗೆ ಎಲ್ಲ ಬೇಕು ಅಂತಕ್ಕಂಥ ಒಂದು ಪ್ರಾಣಿಯ ರೀತಿಯಲ್ಲಿ ವರ್ತಿಸುವಂಥದ್ದು. ಅದ್ರ ಸ್ವಲ್ಪ ಜ್ಞಾನ ತಿಳ್ಕೊಂಡು ಬುದ್ಧಿ ಬೆಳೆಸ್ಕೊಂಡ್ಬಿಟ್ಟು ಸ್ವಲ್ಪ ನಮ್ದು ಏನ್ ಬೇಕು ನಮ್ದು ಮತ್ತು ಇನ್ನೊಬ್ಬ ಅವ್ರದ್ದೇ ಇರ್ಲಿ ಅಂದ್ರೆ ಮನುಷ್ಯತ್ವ ಕೂಡ. ಮೂರನೇದೇನು ದೈವತ್ವ ಅಂತ, ನಮ್ದೇನಿಲ್ಲಪ್ಪ ಎಲ್ಲ ದೇವರದೇ ಅಂತ ಹೇಳಿ ಅರ್ಪಣಾ ಭಾವ ಬೆಳೆಸ್ತೀವಲ್ಲ, ಅದು ಮನುಷ್ಯನ್ ಬೇಕಾದ ಅಂತವ್ರು ಮಹಾನ್ ವ್ಯಕ್ತಿಗಳಾಗ್ತಾರೆ ಅಂತದನ್ನ ಬಹಳ ಚೆನ್ನಾಗಿ ಹೇಳಿದ್ರಿ. ಬಹಳ ಖುಷಿ ಆಯ್ತು, ಅವ್ರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದೇ ವಿಷಯನ ಕುರಿತು ನಮ್ಮ ನೇತ್ರಾವತಿ ಮೇಡಮ್ ಅವ್ರು ಏನ್ ಮಾತಾಡ್ತಾರ ಅಂತ ನೋಡ್ತಾ ಹೋಗೋಣ. ನೇತ್ರಾವತಿ ಮೇಡಮ್ ಅವ್ರೆ ನಮಸ್ಕಾರ. ನಮಸ್ತೆ ಸರ್, ಎಲ್ಲರಿಗೂ ನಮಸ್ಕಾರಗಳು. ಲೈಫ್ ನಂದೇನೆ ಹೌದೇ ಅಂತೇಳಿ ಕ್ವಶನ್. ಹೌದು, ಲೈಫ್ ಅನ್ನೋದು, ಜೀವನ ಅನ್ನೋದು ನಮ್ದೇ ಇರ್ತದ. ಏನಂದ್ರ ನಾವು ಯಾವುದೇ ಚಲೋ ಒಳ್ಳೇದು ಮಾಡ್ದಕ್ರ ನಾ ಮಾಡ್ದ ಅಂತ ಹೇಳೋದು ಮನುಷ್ಯನ ಒಂದು ಸ್ವಭಾವ ಗುಣ. ಅದೇ ರೀತಿ ಯಾವುದೇ ಕೆಟ್ಟದೈತಂದ್ರೆ ಇವರಿಂದ ಆಯ್ತು ಅವರಿಂದ ಐತ ಅಂತ ಹೇಳಿ ಮನುಷ್ಯ ಬೆರಳು ಮಾಡಿ ತೋರಿಸುವಂತ ಗುಣ. ಅಂದ್ರೆ ಎರಡೂ ಗುಣ ಅವನಲ್ಲೇ ಇರ್ತೈತಿ ಮನುಷ್ಯನಲ್ಲಿ. ತನ್ನ ಸ್ವಾರ್ಥಕ್ಕೆ ಯಾವ್ದು ಬೇಕು ಅದು ಹೇಳ್ತಿರ್ತಾನ, ಇದು ಇಲ್ಲಾರ್ದು ಬೇರೆಯವ್ರಿಗೆ ಎತ್ತಿ ತೋರಿಸ್ತಿರ್ತಾನ. ಈ ತರ ಗುಣ ಹೊಂದಿರುವಂತ ಮನುಷ್ಯ ಅಂದ್ರ ಭಗವಂತ ಒಂದು ಪ್ರಕೃತಿ ಸೌಂದರ್ಯ ಅನುಭವಿಸತ್ ಹೇಳಿ ನಮ್ಮ ಭೂಮಿಗೆ ತಂದ್ ಬಿಟ್ಟಿದಾನ. ಈ ಪ್ರಕೃತಿ ಒಳಗೆ ಏನದ, ಯಾವ ತರ ಅಂದ್ರೆ ಡ್ರಾಯಿಂಗ್ ಪೇಪರ್ ಅನ್ನೋದು ಒಂದು ಪ್ರಕೃತಿ ನಿಸರ್ಗ ಇದೆ. ಅಲ್ಲಿ ನಮ್ದು ಜೀವನ ಅನ್ನೋದು ಒಂದು ಪೆನ್. ನಾವು ಆ ಪೆನ್ ಮುಖಾಂತರ ಜೀವನದಲ್ಲಿ ಯಾವ ತರ ಬರವಣಿಗೆ ಮಾಡ್ತೀವಿ, ನಮ್ ಕಲರ್ಫುಲ್ ಜೀವನ ನಮ್ದು ಯಾವಾಗಲೂ ಖುಷಿಯಾಗಿರ್ಬೇಕು ಅಂದ್ರೆ ಮನುಷ್ಯಂದು ಯಾವ ತರ ಜೀವನ ಬದುಕಬೇಕು ಅನ್ನೋದು ನಾವೇ ಚಿತ್ರಣ ಮಾಡ್ಕೊತ ಹೋಗ್ಬೇಕು ಆ ಪೇಪರ್ದಾಗ. ಅಂದ್ರೆ ಆ ತರ ನಾವು ಸಕ್ಸಸ್ಫುಲ್ ನಮ್ ಜೀವನ ಆನಂದ ಸಿಗುವಂತದ್ದು ಮತ್ತೆ ಆಧ್ಯಾತ್ಮಿಕ ಯಾವುದೇ ಅಲ್ಲಿ ಪ್ರತಿಯೊಂದು ನಮ್ಗೆ ಎದ್ರಾ ಖುಷಿ ಕೊಡ್ತದ ಅದ್ರೊಳಗೆ ನಾವು ಚಿತ್ರಣ ಮಾಡ್ಕೊತ ಹೋಗ್ಬೇಕು. ಆ ಚಿತ್ರಣ ಹೆಂಗ್ ಮಾಡ್ಬೇಕು ಅನ್ನೋದು ನಿಸರ್ಗದೇ ಹೇಳ್ಕೊಟ್ಟಿದ. ಹೆಂಗಂದ್ರೆ ಈಗ ಹೂವಿದೆ, ಯಾವ ತರ ಕಲರ್ಫುಲ್, ಯಾವ ತರ ಕಲರ್ ಈಗ ಯಾರೋ ಹಾಕಿ ಇಟ್ಟಿದ್ದಂಗ ಕಲರ್ ಹೂಗಳಿದಾವೆ. ಅದೇ ತರ ಹಣ್ಣುಗಳಿವೆ, ಯಾವ ತರ ಆರೆಂಜ್ ಇರ್ಬೋದು, ವೈಟ್, ಪಿಂಕ್ ಅಂದ್ರೆ ಎಲ್ಲೋ, ಯಾವ ತರ ಕಲರ್ಸ್ಗಳೇ ನಮ್ಗ ಆ ತರ ಯಾರು ಹಾಕಿಟ್ಟಾರಪ್ಪ ಅನ್ನೋದು ಅನಿಸ್ತದ ನಿಸರ್ಗದೊಳಗ. ಆ ತರ ನಮ್ದು ಜೀವನ. ಯಾಕಂದ್ರೆ ನಮ್ಮ ಜೀವನಕ್ಕೆ ನಾವೇ ಜವಾಬ್ದಾರರು. ಅದಕ್ಕೆ ನಮ್ಮ ಜೀವನ ನಾವು ಉತ್ತಮ ರೀತಿಯಲ್ಲಿ ಸಾಧನೆ ಮಾಡ್ಕೊಂಡು ನಾವು ಒಂದು ಉತ್ತುಂಗ ಸ್ಥಾನಕ್ಕೆ ಏರ್ಬೇಕು ಅನ್ನೋದೇ ಲೈಫ್ ನಂದೇನಂತ ತುಂಬಾ ಖುಷಿಯಾಗಿ ಕಳಿಬೇಕು ಅನ್ನೋದೇ ನನ್ನ ಆಸೆ. ಧನ್ಯವಾದಗಳು ಸರ್, ಅವಕಾಶ ಕೊಟ್ಟಿದ್ದಕ್ಕೆ. ತಮಗೂ ಧನ್ಯವಾದಗಳು ಮೇಡಮ್, ಬಹಳ ಚೆನ್ನಾಗಿ ಹೇಳಿದ್ರಿ. ಪ್ರಕೃತಿಯನ್ನು ಹೋಲಿಕೆ ಮಾಡ್ತಾ ಪ್ರಕೃತಿಯ ಮೂಲಕ ನಾವು ಸಂತೋಷವನ್ನು ಪಡಬೇಕು. ಒಂದು ನಾವು ನಮ್ಮ ಜೀವನದ ಚಿತ್ರ ನಮ್ಮ ಕೈನಾಗಿರ್ತದೆ, ಹೇಗೆ ಬರ್ಕೋಬೇಕು, ಆ ಸಂತೋಷ ರೀತಿಯಲ್ಲಿ ಬರ್ಕೋಬೇಕು ಅಂತಕ್ಕಂಥದ್ದನ್ನ ಬರೆದುಕೊಳ್ಬೇಕು ಅಂತಕ್ಕಂಥದ್ದನ್ನ ಬಹಳ ಚೆನ್ನಾಗಿ ಹೇಳಿದ್ರಿ. ನಮಗೆ ಬಹಳ ಖುಷಿ ಆಯ್ತು ನಿಮ್ಮ ಮಾತನ್ನ ಕೇಳಿ. ಸರಿ, ಧನ್ಯವಾದಗಳು ಮೇಡಮ್ ತಮಗೆ. ಇದೇ ವಿಷಯನ ಕುರಿತು ನಮ್ಮ ಇನ್ನೊಬ್ಬ ಆನ್ಲೈನ್ ಅಭ್ಯರ್ಥಿಯಾಗಿರುವಂತಹ ಹೊಂಗಮ್ಮ ಮೇಡಮ್ ಅವ್ರು ಏನ್ ಮಾತಾಡ್ತಾರ ಅಂತ ನೋಡ್ತಾ ಹೋಗೋಣ. ಹೊಂಗಮ್ಮ ಮೇಡಮ್ ಅವರೇ ನಮಸ್ಕಾರ. ನಮಸ್ತೆ ಸರ್. ನಮಸ್ಕಾರ, ಎಲ್ಲರಿಗೂ ನಮಸ್ಕಾರ. ಲೈಫ್ ನಂದೇನೆ, ಹೌದು ಲೈಫ್ ನಂದೇ. ಯಾಕಂದ್ರೆ ಲೈಫ್ ಯಾವಾಗೂನು ನಂದಂತ ನಾನು ಭಾವಿಸಿ ಅದನ್ನ ಅಳವಡಿಸ್ಕೊಂಡು ನಾವು ಜೀವನ ಮಾಡಿದಾಗ ಆ ಲೈಫ್ ಯಾವಾಗೂ ಖುಷಿನೇ ನಮಗ್ ಕೊಡುತ್ತೆ ಹೊರತು ಯಾವತ್ತು ಯಾವ್ದು ಏನು ಆಗುದಿಲ್ಲ. ಯಾಕಂದ್ರೆ ಬೆಳಗ್ಗೆ ನಾವು ಎದ್ದ ತಕ್ಷಣ ಒಂದು ಕನ್ನಡಿ ಮುಂದೆ ನಿಂತ್ಕೊಂಡು ಇವತ್ತಿನ ಲೈಫ್ ನಂದೇನೆ ಅಪ್ಪ ಭಗವಂತ, ಇವತ್ತಿನ ದಿವ್ಸ ನಾನು ಚೆನ್ನಾಗಿ ಕಳಿಬೇಕು, ಚೆನ್ನಾಗಿ ಖುಷಿಯಿಂದ ನಾನು ನಡೀಬೇಕು ಅಂತ ಹೇಳಿ ಈ ಲೈಫ್ ನ ನಾವು ಒಳ್ಳೆ ರೀತಿಯಲ್ಲಿ ನಾವು ನಡ್ಸ್ಕೊಂಡ್ ಬಂದಾಗ ಲೈಫ್ ಯಾವಾಗೂ ನಮ್ಗೆ ಖುಷಿನೂ ಕೊಡುತ್ತೆ, ಚೆನ್ನಾಗಿನೇ ಇರುತ್ತೆ. ಸರ್ ಕೂಡ ಹೇಳಿದ್ದಾರೆ ಏನಂತ ಹೇಳಿ, ಕೆಟ್ಟದಾದಾಗ ಅಯ್ಯೋ ನನ್ನ ಹಣೆ ಬರನ ಸರಿ ಇಲ್ಲ ಅಂತ ಹೇಳಿ ನಾವು ಸುಮ್ನೆ ಕುಂತು ಬಿಟ್ರೆ ಅದ್ ಲೈಫ್ ನಮ್ದು ಆಗಂಗಿಲ್ಲ. ನಮ್ಮ ಹಣೆ ಬರನ ನಾವು ಬರ್ಕೋಬೇಕು. ಯಾಕಂದ್ರೆ ಈ ಲೈಫ್ ನಂದೇ, ಇದು ಜೀವನ ನಂದು. ಯಾಕಂದ್ರೆ ಜೀವ ನಮ್ ಮಾತು ಕೇಳುದಿಲ್ಲ, ಜೀವನ ನಮ್ ಮಾತು ಕೇಳುತ್ತೆ. ಹಾಗಾಗಿ ಲೈಫ್ ಯಾವಾಗ್ಲೂ ಖುಷಿಯಿಂದ ನಾವು ಕಳೆದಾಗ ಅದಕ್ಕೊಂದು ಅರ್ಥ ಉಳಿತೈತೆ ಅಂತ ಹೇಳಕ್ ಇಷ್ಟಪಡ್ತೇನೆ ಸರ್. ಹಾಗೆ ಒಂದು ಇದು, ನೋಡುವ ನೋಟ ಜೀವನದ ಪಾಠ, ನೋಡುವ ನೋಟ ಉತ್ತಮ ರೀತಿಯಾಗಿದ್ದಾಗ ಸಕಾರಾತ್ಮಕವಾಗಿ ಇರಬೇಕಂತ ಹೇಳಕ್ ಇಷ್ಟಪಡ್ತೇನೆ. ಧನ್ಯವಾದ ಸರ್. ಧನ್ಯವಾದಗಳು ಮೇಡಮ್, ಬಹಳ ಚೆನ್ನಾಗಿ ಹೇಳಿದ್ರಿ. ಹೌದು, ನಮ್ಮ ಜೀವನ ಹೇಗೆ ರೂಪಿಸ್ಕೊಂತೀವೋ ಹಂಗಾಗುತ್ತೆ. ಸಂತೋಷವಾಗಿರ್ಬೇಕು,
ಅದು ಬೆಳಗ್ಗೆ ಎದ್ದ ತಕ್ಷಣ ಸಂತೋಷ, ದಿನ ಸಂತೋಷವಾಗಿರ್ತೀವಿ, ತಿಂಗಳು ಸಂತೋಷವಾಗಿರ್ತೀವಿ. ಸಂತೋಷ ಅಂತಕ್ಕಂಥ ನಮ್ಮ ಮನಸ್ಸಲ್ಲಿದೆ, ಅದನ್ನ ಹರಡಿಸ್ಬೇಕು ಹೂವಿನಂತೆ ಅಂತಕ್ಕಂಥದ್ದನ್ನ ಬಹಳ ಚೆನ್ನಾಗಿ ಹೇಳಿದ್ರಿ. ಹೊಂಗಮ್ಮ ಮೇಡಮ್ ಅವರಿಗೆ ಧನ್ಯವಾದಗಳು. ಇದೇ ವಿಷಯವನ್ನ ಕುರಿತು ಆನ್ಲೈನ್ ಅಭ್ಯರ್ಥಿ ಆಗಿರುವಂತಹ ಕಟ್ಟೇರಿ ಸ್ವಾಮಿ ಅವರಿಗೆ ಏನ್ ಮಾತಾಡ್ತಾರ ಅಂತ ನೋಡ್ತಾರ. ಕಟ್ಟೇರಿ ಸ್ವಾಮಿ ಅವರೇ ನಮಸ್ಕಾರ. ನಮಸ್ಕಾರ ಎಲ್ರಿಗೂ. ಲೈಫು ನಮ್ದೇನೆ, ಹೌದು, ಲೈಫ್ ನಮ್ದೇನೆ. ಯಾಕಂದ್ರೆ ನೋಡಿ, ನಮ್ಮ ಜೀವನದಲ್ಲಿ ನಮ್ಗೆ ಇದೊಂದು ಅಮೂಲ್ಯವಾದ ಸಿಕ್ಕಿದವರಂತಾನೆ ನಾವು ಹೇಳ್ಬೋದು. ಯಾಕಂದ್ರೆ ನಾವು ಯಾವ ರೀತಿ ಬದುಕ್ತೀವಿ, ನಮ್ಮ ಆಯ್ಕೆ, ನಮ್ಮ ಒಂದು ಸುಖ ದುಃಖ, ಸಂತೋಷ, ಯಶಸ್ಸು, ಇವೆಲ್ಲ ನಮ್ಮ ಒಂದು ಲೈಫ್ನಲ್ಲಿ ಬಂದು ಹೋಗ್ತವೆ. ಹಾಗಾಗಿ ಕೆಲವರು ಅವನ ಲೈಫ್ ಹಿಂಗಾಯ್ತು, ಹಿಂಗ್ ಲೈಫ್ ಹಿಂಗಾಯ್ತು ಅಂತ ನಮ್ಮಲ್ಲಿ ಕೆಲವು ಕಡೆ ಸಾಮಾಜಿಕವಾಗಿ ಟೀಕೆ ಮಾಡೋದು ಜಾಸ್ತಿ. ಅವಕ್ಕೆಲ್ಲ ನಾವು ಕಿವಿ ಕೊಡಬಾರ್ದು. ಹಾಗಾಗಿ ನಮ್ಮ ಲೈಫ್ನ ನಾವೇ ಅನುಭವಿಸ್ಬೇಕು. ಅಂದ್ರೆ ಉದಾಹರಣೆಗೆ ನಮ್ಗೆ ಇಷ್ಟ ಬಂದಂತ ಡ್ರೆಸ್ಗಳು ಹಾಕೋದಾಗಿರ್ಬೋದು, ನಮ್ಗೆ ಇಷ್ಟ ಬಂದಂತ ಹೋಟ್ಲಿಗೆ ಹೋಗಿ ಊಟ ಮಾಡೋದಾಗಿರ್ಬೋದು, ನಾವು ಇಷ್ಟ ಬಂದಂತ ಸಿನಿಮಾ ನೋಡೋದಾಗಿರ್ಬೋದು. ಯಾಕಂದ್ರೆ ಈ ಲೈಫ್ನ ನಾವು ಖುಷಿಯಾಗಿ ಸಂತೋಷದಿಂದ ನಾವು ವ್ಯಕ್ತಪಡಿಸಕ ಬಂದಿದೀವಿ. ಹಾಗಾಗಿ ನಮ್ ಲೈಫ್ ನಮ್ದೇನೆ ಅಂತೇಳಿ ಯಾವಾಗ್ಲೂ ನಗ್ನಗುತ್ತಾ ಒಂದು ಸಕಾರಾತ್ಮಕವಾಗಿ ಯೋಚನೆ ಮಾಡ್ತಾ ನಮ್ ಲೈಫ್ನ ನಾವು ಕಳಿಬೇಕಂತ ಹೇಳಕ್ ಇಷ್ಟಪಡ್ತೀನಿ. ಧನ್ಯವಾದ ಸರ್. ಧನ್ಯವಾದಗಳು ಸರ್. ಮನುಷ್ಯ ಹುಟ್ಟೆ ಒಂದು ಸಂತೋಷ. ನಾವ್ ಮಗು ನೋಡ್ತೀವಲ್ಲ ಹೆಂಗ್ ಸಂತೋಷವಾಗಿರುತ್ತೆ, ಆದ್ರೆ ನಾವೆಲ್ಲ ಏನೇನೋ ಅಂಟಿಸ್ಕೊಂಡು ಸುಮ್ಮನೆ ಬಿಗಿ ಮಾಡ್ಕೊಂತೀವಿ. ಅದಕ್ಕಾಗಿ ಸದಾ ಸಂತೋಷವಾಗಿರ್ಬೇಕು ಅಂತ ಹೇಳಿ ಬಹಳ ಚೆನ್ನಾಗಿ ಹೇಳಿದ್ರು ನಮ್ಮ ಕಟ್ಟೇರಿ ಸ್ವಾಮಿ ಅವ್ರಿಗೆ ಧನ್ಯವಾದ ಹೇಳ್ತಾ, ನಮ್ಮ ಆನ್ಲೈನ್ ಅಭ್ಯರ್ಥಿಗಳು ಎಲ್ಲರೂ ಸಹ ಕಟ್ಟೇರಿ ಸ್ವಾಮಿ ಅವರು, ಹೊಂಗಮ್ಮ ಮೇಡಮ್ ಅವರು, ರವಿ, ಗೀತಾ ಮೇಡಮ್ ಅವರು ಎಲ್ಲರೂ ಸಹ ಈ ವಿಷಯನ ಕುರಿತು ಬಹಳ ಚೆನ್ನಾಗಿ ಹೇಳಿದಿರು. ಎಲ್ಲರಿಗೂ ಒಟ್ಟಾರೆಯಾಗಿ ನಾವು ಧನ್ಯವಾದಗಳನ್ನ ಅರ್ಪಿಸ್ತಾ, ನೋಡಿದ್ರಲ್ಲ ವೀಕ್ಷಕರೇ ಹೇಗ್ ಮಾತಾಡಿದ್ರಂತ. ನಿಮ್ಮ ಒಂದು ವಿಡಿಯೋದ ಅನಿಸಿಕೆಯನ್ನ ವ್ಯಕ್ತಪಡಿಸಲು ಕೆಳಗಿನ ಕಾಮೆಂಟ್ ಮೂಲಕ ವ್ಯಕ್ತಪಡಿಸಿ. ಈ ವಿಡಿಯೋ ನಿಮ್ಗೆ ಲೈಕ್ ಆಗಿದ್ರೆ ಆ ಒಂದು ಲೈಕ್ ಬಟನ್ ಅನ್ನ ಕ್ಲಿಕ್ ಮಾಡಿ. ಇನ್ನ ಈ ವಿಷಯವನ್ನ ಬೇರೆಯವ್ರಿಗೆ ರವಾನಿಸ್ಬೇಕು ಅಂತಂದೇನಿದ್ರೆ ಆ ಒಂದು ಶೇರ್ ಬಟನ್ ಅನ್ನ ಓಕೆ ಮಾಡಿ. ಇನ್ನ ಜಯಪ್ರಕಾಶ್ ನಾಗತಿಹಳ್ಳಿ ಸರ್ ಅವರ ಒಂದು ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಅದನ್ನ ಸಬ್ಸ್ಕ್ರೈಬ್ ಮಾಡಿ. ನೋಟಿಫಿಕೇಶನ್ ಏನಾದ್ರು ನಿಮ್ಗೆ ಬರ್ಬೇಕಂತಂದ್ರೆ ಅಲ್ಲಿ ಒಂದು ಸಬ್ಸ್ಕ್ರೈಬ್ ಬಟನ್ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ ಹಾಕಿ ಕ್ಲಿಕ್ ಮಾಡಿ, ಓಕೆ ಅಂತ ಕ್ಲಿಕ್ ಮಾಡಿ. ಹಾಗೆ ಜಯಪ್ರಕಾಶ್ ನಾಗತಿಹಳ್ಳಿ ಸರ್ ಅವರ ಆನ್ಲೈನ್ ಆಫ್ಲೈನ್ 2 days 3 days ಕ್ಯಾಂಪ್ಸ್ಗೆ ಏನಾದ್ರು ಬರಬೇಕು ಅಂದ್ಕೊಂಡ್ರೆ ಈ ಒಂದು 9341259267 ನಂಬರ್ಗೆ ಕಾಲ್ ಮಾಡಿ ಅಂತ ಹೇಳ್ತಾ ಎಲ್ರಿಗೂ ಧನ್ಯವಾದಗಳು. ನಮಸ್ಕಾರ.